ಏನಾದರೂ ಇದ್ದರೆ ಒಳಗಡೆ ನೋಡಿ ತಕ್ಕೊಬಿಡು. ನಾಳೆ ಜೆ ಸಿ ಪಿಗೆ ಹೇಳಿದ್ದೀನಿ, ಎಲ್ಲ ಕೀಳಿಸ್ಬಿಡೋಣ, ಎಲ್ಲ ಕೀಳಿಸ್ಬಿಟ್ಟು ಒಳ್ಳೆ ದಿನ ನೋಡ್ಕೊಂಡು ಬೇಸ್ಮಟ್ ಮಾಡಿಬಿಡೋಣ ಜನಕ್ಕೆ. ಏನೂ ಇಲ್ಲ, ನೇನು ಪಾತ್ರೆಗಳೆಲ್ಲ ಅವ್ರು ತಗೊಂಡೋಗವ್ರೆ. ಏನೂ ಇಲ್ಲ. ಅದೇ ಒಳಗಡೆ ಏನಾನ ನೋಡೋಣ, ನೋಡಿ ಏನಾದರೂ ಇದ್ರೆ ಎಲ್ಲ ತಗೊಂಡ್ಬಿಟ್ಟು ಬರೋ ಅಂಥದ್ದು ಏನೋ ಇದ್ರೂ ತಗೊಬಿಡೋಣ. ಈ ಬಾಗಿಲು ಅಂಥದ್ದೆಲ್ಲ ಕಿತ್ಕೊಂಡಿದ್ರೆ ಏನಕ ನಾನು ಸೊಂಪು ಕಿಂಪು ಏನಾದರೂ ಮಾಡ್ತೀವಲ್ಲ ಮುಚ್ಚಕ್ಕೆ ಅದಕ್ಕೆಲ್ಲ ಬರೋದು. ತಗೊಂಬನ. ಅವ್ರು ಬಂದಾಗ ಜೆ ಸಿ ಪಿ ಜೊತೆಗೆ ಒಂದು ಹುಡುಗ ಬರ್ತಾನೆ, ಅವ್ನಿಗೆ ಹೇಳಿದ್ದೀನಿ, ಈ ಬಾಗಿಲುಗಳೆಲ್ಲ ನೀಟಾಗೆ ತೆಗೆದುಕೊಡಪ್ಪ, ಹಿಂಗೇನು ಕನ ಮುಚ್ಚಕ್ಕೆ ಬರ್ತವೆ ಸೊಂಪು ಕಿಂಪ್ಗೆ ಅಂತ ಹೇಳಿದ್ದೀನಿ. ಹೇಳು, ಮಾಡ್ಕೊಡ್ತಾರೆ. ನಾಳೆ ಬರುತ್ತೆ ಜೆ ಸಿ ಪಿ. ನಾಳೆ ಚೆನ್ನಾಗೈತೆ ದಿನ ಅಂತ ಹೇಳವ್ರೆ. ನಾನು ಕೇಳ್ಕೊಂಬಂದೆ, ಗುರುವಾರ ಚೆನ್ನಾಗೈತೆ, ಕೀಳಿಸ್ರಿ ಅಂತ ಹೇಳವ್ರೆ. ಏನಾದರೂ ಬರಲಿಲ್ಲ ಅಂತಂದರೆ ನಾನು ಮತ್ತೆ ಒಂದೆರಡು ಇಟ್ಕೆ ಕೀಳೋ ಥರ ಒಂದು ಆರೆಕೋಲ್ ತಗೊಂಡು ನಾನೇ ಕೀಳ್ತೀನಿ. ದಿನ ಚೆನ್ನಾಗೈತೆ, ಗುರುವಾರ ದಿನ ಕೀಳ್ರಿ ಅಂತ ಹೇಳವ್ರೆ. ಕೀಳೋಣ. ಬೇಗ ಎಲ್ಲ ಕೆಲಸ ಆಗುತ್ತೆ. ಒಳ್ಳೆ ದಿನನೂ ಈಗ ನಾವು ಮುಟ್ಕೊಂಡ್ಮೇಲೆ ಒಳ್ಳೆ ದಿನನೂ ನೋಡಿ ಮುಟ್ಕೋಬೇಕಂತೆ, ಯಾವುದೇ ಆಗಲಿ. ಜಾಗ ಏನು ಮಸ್ತ್ ಆಗುತ್ತಲ್ವೇ? ಮಸ್ತಾಗುತ್ತೆ. ಇವಾಗ ಎಷ್ಟೈತೆ ಅಷ್ಟು ಮನೆ ಕಟ್ಕೊಬಿಡೋದು. ಈ ಕಡೆ ನಾವು ನಿಂತ್ಕೊಂಡಿದ್ದೀವಲ್ಲ, ಇದೆಲ್ಲ ಮುಂದೆಗಡೆ ಸ್ಪೇಸ್ ಬಿಡ್ಕೊಂಬೋದು. ಏನಾದರೂ ಗಿಡಗಳು ಆ ಥರ ಹೂವಿನ ಗಿಡಗಳು ಏನಾದರೂ ಹಾಕೊಂಬಕ್ಕೆ ಚೆನ್ನಾಗಿರುತ್ತೆ. ಹಣ್ಣಿನ ಗಿಡ, ಹೂವಿನ ಗಿಡ ಏನಾದರೂ ಎಲ್ಲ ಗಿಡಗಳು ಬೆಳೆಸೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ನೀಟ್ ಮಾಡ್ಕೊಂಡು ನಾವು ಯಾವಾಗ ನಾವು ಮನೆ ಕಟ್ತೀವೋ ಅಂತ, ನನಗೆ ಮನೆ ಕಟ್ಟಬೇಕು ಅನ್ನೋದು ತುಂಬ ಆಸೆ ಜನಕ್ಕೆ. ಏನು ಮಾಡಲಿ, ಯಾವಾಗ ದೇವ್ರು ಈಡೇರಿಸ್ತಾನೋ, ನನ್ನ ಕನಸಿನ ಮನೆ ಅನ್ನೋದು ಯಾವಾಗ ಕಟ್ತೀನೋ ಅಂತ ಅನ್ನಿಸ್ತಾ ಐತೆ. ಆಗುತ್ತೆ ಬಿಡಿ, ಖಂಡಿತ ಆಗುತ್ತೆ. ನಾವು ಕನ್ಸು ಕಂಡಿದ್ದೀವಿ ಅಂದಮೇಲೆ ನನ್ಸು ಮಾಡೇ ಮಾಡ್ತೀವಿ. ಹೋಗಿ ಎತ್ತಿಡ್ಲಾ? ಬೇಡ ಬಿಡು, ಧೂಳು ಎಲ್ಲ ಇರುತ್ತೆ, ಮತ್ತು ಪಾಪ ಮನೆ ಕಾಣೋಣ. ಮನೆ ಕೇಳವನೆ ಎತ್ತಿಡೋಣ ಅಂತ ಇದೆ ಎಲ್ಲನ. ಬೇಡ ಬಿಡು, ಧೂಳುಗಳಾಗಿ ಮತ್ತೆ ನಿನಗೆ ಶೀತ ಗೀತ ಕೆಮ್ಮು ಇಂಥದ್ದೆಲ್ಲ ಆಗುತ್ತೆ. ಏನು ಬೇಡ, ಎತ್ತಿಡ್ಬೇಡ, ಸುಮ್ಮನಿರು. ನಾಳೆಗೆ ನಾನೆಲ್ಲ ನೋಡ್ಕೊಂಡು ನಾಳೆ ತಾನೇ ನಾನೆಲ್ಲ ತೆಗಿತೀನಿ ಬಿಡು. ನಾನೇ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀನಿ. ಏನಾದರೂ ಇದ್ದರೆ ಹಂಗೆ ತಕ್ಕಮ್ಮ ಅಂಥದ್ದು ಏನಾದರೂ ಇದ್ದರೆ ತಕ್ಕೊಬಿಡ್ತೀನಿ. ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ನಾನೆಲ್ಲ ಕೇಳಿಸ್ತೀನಿ. ಹೇಳ್ಕೊಡ್ದು, ಭಾಗ ಕೊಟ್ಟು ಆಮೇಲೆ ಕೇಳ್ಕೊಂಬ್ಲೇಳು. ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಕೇಳೋಕ್ಕೆ? ಕೇಳಬಾರ್ದು. ಅದು ಹೆಂಗೆ ಕೇಳ್ತಾರೆ ನಾನು ನೋಡ್ತೀನಿ. ನಾನು ಎಲ್ಲ ಇವಾಗೆಲ್ಲ ಕಂಡಿದ್ದೀನಿ. ನಾನು ಮೊದ್ಲಂತ ಏನೋ ತಿಳಿಲಿಲ್ಲ, ಬಿಟ್ಟೆ. ನಾನು ಬಿಡಲ್ಲ ಬಿಡು. ಏಯ್, ಯಾಕಲೆ, ಯಾಕ? ಮನೆನ ಕೀಳಕ್ಕೆ ಬಿಡಲ್ಲ. ನಮಗೂ ಭಾಗ ಕೊಟ್ಟು ಆಮೇಲೆ ಕಿತ್ಕೊಳ್ರಿ. ನಮಗೂ ಎಷ್ಟು ಹಣ ಬರಲೇಳು, ನಮಗೊಂದು ರೂಮ್ ಓಟಾನೆ ಬರಲೇಳು. ನಮಗೂ ಇದ್ರಾಗ ಏನು ಸಮಭಾಗ ಮಾಡಲಿ, ಅಣ್ಣ ತಮ್ಮಗಳಂದಮೇಲೆ ಸಮಭಾಗ ಬರುತ್ತೆ. ಏಯ್, ಅವತ್ತು ಎಲ್ಲ ಬರ್ಕೊಟ್ಟಿರಿದ್ದೀರಾ, ಎಲ್ಲ ನಮ್ಮ ಹೆಸ್ರಿಗೆ ಆಗೈತೆ ಜಾಗ, ಇದೆಲ್ಲ ನಮ್ಮ ಹೆಸ್ರಿಗೆ ಮಾಡ್ಕೊಂಡೆ ನಾವು ಮಾಡ್ತಾ ಇರೋದು. ನೀನು ಏನು ಮಾಡೋಕ್ಕಾಗಲ್ಲ. ನೀನು ಏನು ಮಾಡ್ಬೇಕಂತ ಇದೆಯಾ ಹೋಗಿ ಮಾಡು, ಸರಿನಾ? ನಾವೆಲ್ಲ ಹೆಸ್ರಿಗೆ ಮಾಡಿಸ್ಕೊಂಡಿದ್ದೀವಿ. ಅವತ್ತು ನೀನು ನನಗಿದ್ರಾಗ ಏನೂ ಸಂಬಂಧ ಇಲ್ಲ, ನನಗಿದ್ರಲ್ಲಿ ಏನೂ ಭಾಗ ಇಲ್ಲ ಅಂತೇಳಿ ಬರ್ಕೊಟ್ಟು ನೀವೆಲ್ಲ ಗಂಡ ಹೆಂಡತಿ ಸೈನ್ ಹಾಕಿ, ಅಮ್ಮನೂ ಸೈನ್ ಹಾಕಿ, ಎಲ್ಲರೂ ಸೈನ್ ಹಾಕಿದ್ದಾರೆ. ಯಾರೇನು ಬಂದಿಲ್ಲಿ ಕೇಳೋ ಅಂಥದ್ದೇನಿಲ್ಲ. ಇವಾಗ ಬಂದುಬಿಡ್ತು. ಆಲೇ ಒಂದಿಷ್ಟು ಮನೆ ಕೀಳ್ತಾರೆ, ಕಟ್ತಾರೆ ಅಂತ ಬಂದು ಕಟ್ತಾರೆ ಅನ್ನೋದು ಗೊತ್ತಾಯ್ತಲ್ಲ, ಅದಕ್ಕೆ ಕುತ್ತಿಗತ್ತ ಬಂದುಬಿಡ್ತು. ಎಲ್ಲಿ ಕಟ್ಕಿ ಬಿಡ್ತಾರೋ, ಚೆನ್ನಾಗಿ ಆಗ್ಬಿಡ್ತಾರೋ ಅಂತ ಬಂದವಳಿ. ನೋಡು, ಕೇಳಿ ಏನಾನ ಮಾಡ್ತಾರೆ ಅಂದರೆ ತಾಯಿ ಕೇಣಿಗೆ ಸಾಯ್ತಿರ್ತಾವ ಹಂಗೇನೆ. ಅಣ್ಣ ತಮ್ಮಳು ಭಾಗ ಕೇಳ್ತೀವಿ. ನಾನೇ ನಿಮ್ಮ ಅಪ್ಪನ ಮನೆದು ಕೇಳ್ತಾ ಇಲ್ಲ. ನಿಮ್ಮ ಅಪ್ಪನ ಮನೆದು 10 ಎಕರೆ ಜಮೀನು ಐತಲ್ಲ, ಅದನ್ನು ಕೊಡಮ್ಮ ಜಾನಕಿ ಅಂತ ಕೇಳ್ತಾ ಇಲ್ಲ ನಾನು. ನಂದೇನೈತೆ ನಮ್ಮ ಅಪ್ಪಯಿಂದ ನಮ್ಮ ಅಮ್ಮಯಿಂದ ಆಸ್ತಿ ನಾನು ಕೇಳ್ತಾ ಇದ್ದೀನಿ. ಓಹೋ, ಅವತ್ತು ಬರ್ಕೊಟ್ಟಿರ್ಬೋದು, ಆದರೆ ಇವತ್ತು ಕೇಳಲ್ಲಪ್ಪ ನಾವು. ಏಯ್ ಹೋಗಾಲೇ, ನಮ್ಮಪ್ಪ ಸುದ್ದಿ ಏನಾರ ಮಾತಾಡಿದ್ವಿ ಅಂದರೆ ಅಷ್ಟೇ ನೋಡಲ್ಲ ಅಪ್ಪರ್ ನನ್ನ ಮಗನೇ. ಹೋಗಾಲೇ ಹೋಗ, ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊ. ಅವತ್ತು ನಿನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ಬರ್ಕೊಡ್ಲಿಲ್ವೇನೋ? ಅವಳು ಮಾಡಿರೋ ತಪ್ಪಿಗೆ ತಗೊಂಬಂದು ಮಾತ್ರ ಇಕ್ಕಿದ್ಲಲ್ಲ, ಅದು ತಪ್ಪಿಗೆ ಅವತ್ತು ಬರ್ಕೊಡ್ಲಿಲ್ವೇ ಅವಳು? ಓಹೋ, ಅವೆಲ್ಲ ನಾನು ಕೇಳಲ್ಲ. ನಮ್ಮ ತಗೆಲ್ಲ ಸಾಕ್ಷಿ ಐತೆ. ಹೋಗಿ ನಾವು ಕೀಳಿಸೋದೆ, ನಾಳೆ ಜೆ ಸಿ ಪಿ ಬರುತ್ತೆ, ನಾವು ಕೀಳಿಸ್ತೀವಿ. ಅದೇನು ಮಾಡ್ಕೊಂಬತ್ತೆ ಮಾಡ್ಕೆ, ಅದು ಯಾರನ್ನ ಕರ್ಕೊಬತ್ತೀಯ ಕರ್ಕೊಂಬ, ನಾವೇನು ಎದ್ರಲ್ವೋ. ಅಲ್ಲೇ ಬಂದವ್ರಿ, ಕೇಳ್ತಾರೆ ಎಂಬುದು ಗೊತ್ತಾತಲ್ಲ, ಅದಕ್ಕೆ ಅಲ್ಲೇ ಬಂದವ್ರಿ. ಇರ್ತೀನಿ ಸುಮ್ಮನಿದ್ರು ಗಾನವಾಗಿ. ನೋಡು, ಅಬ್ಬಬ್ಬಬ್ಬ, ಇನ್ನೆಂತಾರಮ್ಮ ತಾಯಿ. ಅದೇ ಮತ್ತೆ ಈ ದಿನ ಏನು ಅನ್ನಿಸ್ಲಿಲ್ಲ. ಈಗ ಕಿತ್ತು ಬಿಡ್ತಾರೆ, ಹೊಸ ಕಟ್ಟಿಬಿಡ್ತಾರೆ ಎಂಬ ಹೊಟ್ಟೆ ಕಿಚ್ಚು ಬಂದವ್ರಿ ಇವ್ರು. ಹೊಟ್ಟೆ ಕಿಚ್ಚಲ್ಲ ಕಣೆ, ನೀನು ಮಾತಾಡ್ಬೇಡ. ಅಣ್ಣ ತಮ್ಮಳು ಭಾಗ ನಾವು ಕೇಳ್ತಾ ಇದೀವಿ. ನಿನ್ನ ಮನೆ ಬಂದು ನಾವು ಭಾಗ ಕೊಡಮ್ಮ ಅಂತ ನಿಮ್ಮಂತಕ್ಕೆ ಬಂದಿಲ್ಲ, ಸರಿನಾ? ನಾವು ಭಾಗ ಕೇಳ್ತಾ ಇದ್ದೀವಿ. ಏನು ಬಿಟ್ಕೊಟ್ಟವ್ರೆ ಎಲ್ಲ ಇವ್ರಿಗೆ ಬಿಟ್ಕೊಟ್ಟು ನಮ್ಗೆ ಯಾತ ಬೇಡ ಅಂತೇಳಿ ಬರ್ಕೊಟ್ಟಿದ್ರು. ಒಂದು ಏಟಾನ ನೋಡಪ್ಪ, ನನ್ನ ತಮ್ಮ ಎಲ್ಲ ಬಿಟ್ಕೊಟ್ಟವನಲ್ಲ ನನಗೆ ಅಂತ ಹೇಳಿ ಸುಮ್ಮನಾಗ್ಲಿಲ್ವಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನ ಕರೆಸಿ ಏನು ಒಳಕಾಕ್ಸಿರಿ? ಅಣ್ಣ ತಮ್ಮಗಳು ಅಂಬೋದು ಇಲ್ವೇನೋ? ಮತ್ತು ಅವ್ರು ಅದು ಹೆಂಗೆ ಬಿಡ್ತಾರೆ? ಬಿಡಲ್ ಕಂಡ್ರು ನೋಡೋಣ. ಕಟ್ಟಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೋರ್ಟ್ಗೆ ಹಾಕಲ್ಲ ಪಾಪ. ಅವರು ಮಾಡಂಗಿಲ್ಲ, ನಾವು ಮಾಡಂಗಿಲ್ಲ, ಅಷ್ಟೇನೆ. ಅಲ್ಲಿ ಬೀಗ ಬಂದೋಬಸ್ತ್ ಮಾಡಿ ಸುಮ್ಮನಾಗಬೇಕು. ಅಲ್ಲ, ನೀನು ಅವತ್ತು ಸುಮ್ಮನಾಗಾರು ಬಿಡತ್ತ, ಏನೋ ಬರ್ಕೊಟ್ಟಿದ್ದೀವಿ ಅಂತ. ಅದು ಹೆಂಗೆ? ಕೋರ್ಟ್ಗೆ ಹಾಕಲ್ಲ ಪಾಪ. ಬಂದು ಕೋರ್ಟ್ನಾರು ಇದು ಮಾಡಲಿ. ಅವರು ಮಾಡ್ಕೊಂಬಂಗಿಲ್ಲ, ನಾವು ಮಾಡ್ಕೊಂಬಂಗಿಲ್ಲ. ಅದೇನು ನಿರ್ಧಾರ ಆಗೋವರ್ಗು ಹಾಕ್ಲೇಳು. ಹಾಕ್ಲಿ, ನಮಗೇನು ಭಯ ಇಲ್ಲ, ಹಾಕ್ಲಿ. ಅವತ್ತು ಯಾಕೆ ಬರ್ಕೊಟ್ಟೆ? ನಮ್ಮ ಹತ್ರ ಸಾಕ್ಷಿ ಐತೆ, ಎಲ್ಲ ಬರ್ಕೊಟ್ಟಿರೋದು ಎಲ್ಲ ಹೆಸ್ರಿಗಾಗೈತೆ. ನೀವೇನು ಬಂದು ಕೇಳೋ ಅಂಥದ್ದು ಏನಿಲ್ಲ. ಕರ್ಕೊಬರೋಗು, ಯಾರನ್ನ ಕರ್ಕೊಬತ್ತೀಯ ನಾವು ತೋರಿಸ್ತೀನಿ. ನಮ್ಮ ಹತ್ರ ಕಣ್ಣೊಡೀತಿ ಪತ್ರ ಅನ್ನೋದಿದ್ರೆ ನಾವು ಯಾರನ್ನ ಕರ್ಕೊಂಬಂದ್ರೆ ನಾವೇನು ಬಗ್ಗಲ್ಲ. ಹೋಗಿ ಕರ್ಕೊಂಬರೋಗು, ಅದು ಯಾರನ್ನ ಕರ್ಕೊಂಬತ್ತೀಯ.
ಮಾಡ್ಕೊಬಿಡ್ತಾರಲ್ಲ ಅನ್ನೋದು ಹೊಟ್ಟೆ ಕಿಚ್ಚು. ಜಾನಕಿ ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಇಂಥವ್ರನ್ನೆಲ್ಲನ. ಇವ್ರು ನೋಡು ಯಾಲೇ ಮಾಡ್ತಾರಲ್ಲ ಅಂಬ ಒಂದು ಹೊಟ್ಟೆ ಕಿಚ್ಚಿಗೆ ಬಂದವ್ರೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಕಿತ್ತು ಮಾಡೋದು ಕಲೀರಿ ನೀವು. ನಾವೇನು ಅದೃಷ್ಟ ಇವ್ರಿಗೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬರಲಿ, ಅದು ಯಾರು ಬರ್ತಾರೆ, ನಮ್ಮ ಹತ್ರ ಪತ್ರ ಐತೆ ಬರ್ಕೊಟ್ಟಿರೋದು. ನಮ್ಗೇನು ಇದ್ರಾಗ ಅಧಿಕಾರ ಇಲ್ಲ, ಹಕ್ಕಿಲ್ಲ ಅಂತ ಬರ್ಕೊಟ್ಟ ಮೇಲೆ ನೀವು ಬಂದು ತಿರುಗಿ ಕೇಳೋ ಅಂಥದ್ದೇನಿಲ್ಲ. ಕೇಳ್ತೀವಿ ಕಣಲೇ, ಕೇಳ್ತೀವಿ. ನಾವು ಅವತ್ತು ನಮ್ಗೆ ಎದುರಿಸಿ ಬರೆಸ್ಕೊಂಡ, ನಮಗೆ ಮೋಸ ಮಾಡಿ ಬರೆಸ್ಕೊಂಡವನೇ ಅಂತ ಹೇಳ್ತೀವಿ. ನಮ್ಗೆ ಗೊತ್ತೈತೆ. ನನಗೆ ಈಗ ಇವಾಗ ನಾನು ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆಗೆಲ್ಲ ಓಡಾಡ್ತಾ ಇದ್ದೀನಿ. ಏನು ಬೇಕಾದ್ರೂ ಮಾಡಿಸ್ತೀನಿ. ನನಗೆಲ್ಲ ಪರಿಚಯಸ್ಥರು ಇದ್ದಾರೆ, ಎಲ್ಲ ಪರಿಚಯ ಇದ್ದಾರೆ. ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ಬಿಡಲ್ಲ. ಇದು ನಿನಗೂ ಆಗಬಾರ್ದು, ನನಗೂ ಆಗಬಾರ್ದು. ಕೊನೆಗೆ ಯಾರಿಗ 3 ನೇರಿಗೆ ಕೊಡಂಗೆ ಮಾಡ್ತೀನಿ. ನೀನಿಗೆ ಮಾತ್ರ ಬಿಡಲ್ಲ. ನಾನು ಹೆಂಡ್ತಿನ ಅಮ್ಮ ಎಂದಂಗೆ ಒಳಗೆ ಹಾಕಿಸ್ತಲ್ಲ ಕಂಪ್ಲೇಂಟ್ ಕೊಟ್ಟು. ಅವ್ರು ಮಾಡಿರೋ ಎಂಥ ಕೆಲಸ, ಫಸ್ಟ್ ಅವ್ರು ಏನು ಕೆಲಸ ಮಾಡ್ಯಾರ ಅಂತ ತಿಳ್ಕೊಂಡು ಮಾತಾಡು. ಸುಮ್ಮನೆ ನೀನು ಇಲ್ಲಿ ಗುದ್ದಾಟಕ್ಕೆ ಬರಬೇಡ. ನಮ್ಮ ಇಲ್ಲಿ ತಲೆ ಬಿಸಿ ಮಾಡಬೇಡ. ನೀನು ಬಂದು ನಾವೇನೋ ಒಂದು ಒಳ್ಳೆ ಮಾಡೋಣ ಅಂದ್ರೆ ಬಂದು ಬಿಡ್ತೀರಾ ಅಡ್ಡಾನ. ಅದು ಹೆಂಗೆ ಬಿಡ್ತಾರೆ? ನೀವಾಗಿದ್ರೆ ಬಿಡ್ತಿದ್ರಾ? ನೀವಾಗಿದ್ರೆ ಬಿಡ್ತಿರ್ಲಿಲ್ಲ. ಓಹೋ, ನಾವಾಗದ್ಕಿನ್ನೂ ಬರ್ಕೊಟ್ಟಿದ್ದೀವಿ. ನೀವಾಗಿದ್ರೆ ಬಿಡ್ತಿರ್ಲಿಲ್ಲ. ನಾನೇನು ಬಂದು ನಿನ್ನ ಮನೆಯಾಕೆ ಮಾತ್ರ ಇಕ್ಕಿರ್ಲಿಲ್ಲ. ನಾನು ಮನೆಯಾಕೆ ಮಾತ್ರ ಇಕ್ತಾಳು, ನೀನು ಮಾತ್ರ ಇಕ್ಕಿದ್ದಲ್ಲ. ಅದೆಲ್ಲ ನಮ್ಮ ಹತ್ರ ಸಾಕ್ಷಿ ಇಟ್ಕೊಂಡು ತೋರಿಸಿದ್ದಕ್ಕೆ ಎಲ್ಲನ ಸರಿಯಾಗಿ ಮಾಡಿಸ್ಕೊಟ್ಟಿದ್ದು. ಇವಾಗ ಅದೇ ನಿಮಗೆ ಆಗಿರೋ ಅಂಥ ಶಿಕ್ಷೆ. ನೀನು ಅವತ್ತು ಯಾಕೆ ಬಂದು ಮಾತ್ರ ಇಕ್ಬೇಕಾಗಿತ್ತು ನಮ್ಮ ಮನೆಯಕ್ಕೆ? ಯಾಕೆ ಇಕ್ಬೇಕಾಗಿತ್ತು ಅಂತ ಕೆಲಸ ಮಾಡಿದಕ್ಕೆ ಮತ್ತೆ ಸರಿಯಾಗಿ ಆಯಿತು ನಿನಗೆ. ಓಹೋ, ಇವತ್ತೇ ನೋಡು ಇವಾಗ ಹೆಂಗೆ ಮಾತಾಡುತ್ತೆ. ಅಲ್ಲ, ನಿನಗೆ ನೀಯತ್ತಿಲ್ಲ. ತಿಂದು ಮನೆಗೆ ಜನತೆ ಎಣಿಸ್ ಬಂದಿದೆಯಲ್ಲ, ನಿನ್ನ ನಾಚಿಕೆ ಆಗೋದಿಲ್ವೇ? ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಎಂಥ ಚೆನ್ನಾಗಿ ನೀನು ಮಾತಾಡಿಸ್ಕೊಂಡು ಎಷ್ಟು ಪ್ರೀತಿ ಕೊಡೋರು ಅಂತ ಅದು ಬಿಟ್ಟು ಇಲ್ಲಿ ಬಂದು ಇವಳ ಜೊತೆ ಸೇರ್ಕೊಂಡು ಇಂಥ ಅವತಾರಗಳು ಮಾಡಿ ಇನ್ನೂ ಏನೂ ಮಾಡೇ ಇಲ್ಲ. ನಾನು ಅಮ್ಮಂಗೆ ಹೇಳ್ತೀನಿ, ನಿನ್ನಂತೂ ನಮ್ಮ ಮನೆ ಬಾಗಿಲಿಗೆ ಯಾವತ್ತೂ ಬಿಡಿಸ್ಕೊಂಬಲ್ತು. ಇಂಥವ್ರನ್ನಂತೂ ಯಾವತ್ತೂ ತಿರುಗೂ ನೋಡಬಾರ್ದು ಅಂತ ಅನ್ನಿಸ್ತೈತೆ. ಅದೇ ಮತ್ತೆ ನಾನು ಆವಾಗಲೇ ಹೇಳ್ತಿದ್ದೆ ನಿನಗೆ, ಆದರೆ ನೀನು ಕೇಳ್ತಿರ್ಲಿಲ್ಲ. ಯಮ್ಮನ ಬುದ್ಧಿ ಏನಂದ್ರೂ ಸರಿ ಇಲ್ಲ. ಸುಮ್ಮನೆ ಕೀಟ್ರೆ ಆಯ್ತು ಅಷ್ಟೇ. ಏನು ತಲೆ ಕೆಡಿಸ್ಕೊಂಬಂಗೆ ಸುಮ್ಮನೆ ಕೀಳಿಸ್ರಿ. ಕೀಳ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲ ಬಿಡು, ಏನೋ ಮಾಡ್ತಾರಲ್ಲ ಅನ್ಬೇಕಪ್ಪ. ಇಷ್ಟು ದಿವಸ ಗನ್ವ ಸುಮ್ಕಿದ್ರಿ ಅಲ್ಲ, ಇವಾಗ ನೋಡು ಅವರು ಮನೆ ಕೇಳಿಸ್ತೀವಿ ಅಂದಿದ್ದಕ್ಕೆ ಕೇಳಬಾರ್ದು ಅಂತ ಬಂದಿರೋದ. ನೀವೆಂಥರ ಏನೋ ಹೇಳತ್ತ. ನೀವು ಅವತ್ತು ಬರ್ಕೊಟ್ಟ ಮೇಲೆ ಕೇಳೋ ಅಂಥದ್ದೇನಿಲ್ಲಪ್ಪ. ಕೇಳ್ತೀವಿ ನಾಗಂಟೆ, ನಾವು ನಮ್ದು ಅಂದಮೇಲೆ ನಾವು ಕೇಳ್ತೀವಿ. ನಿಮ್ಮದೇ ನಾವೇನು ಕಂಡಾರ್ದೇನು ಕೇಳಕ್ಕೆ ಬಂದಿಲ್ಲ. ನಮ್ಗೆ ಅಧಿಕಾರ, ನನ್ನ ಗಂಡಗೂ ಅಧಿಕಾರ ಐತೆ. ನನ್ನ ಗಂಡನೂ ಗಂಡು ಮಗನೇ ಬಿಡಪ್ಪ. ಹೆಣ್ಮಗಳು ಕೊಟ್ಟು ಮನೆಗೆ ಹೋಗವಳೆ ಬಿಡು ಅಂಬಕ್ಕೇನು. ನನ್ನ ಗಂಡನೂ ಗಂಡು ಮಗ ಆಗಿ ಹುಟ್ಟಿ ನನ್ನ ಗಂಡನಿಗೆ ಈ ಮನೇಲಿ ಭಾಗ ಇಲ್ಲ ಅಂತಂದರೆ ಹೆಂಗೆ ಸರಿ ಹೋಗುತ್ತೆ? ನೀವಾಗಾದರೆ ಸುಮ್ಮನೆ ಬಿಡ್ತೀರಾ? ಯಾರೂ ಸುಮ್ಮನೆ ಬಿಡಲ್ಲ. ನಮಗೂ ಮನೆ ಇಲ್ಲಪ್ಪ. ಏನು ನಮಗೇನು ಮನೆ ಐತೆ? ಇವ್ರಿಗಿನ್ನೂ ಗೌರ್ಮೆಂಟ್ ಕೆಲಸ ಐತೆ. ಅದೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಈ ಕೆಲಸನೇ ಹೋಗುತ್ತೆ ಇವ್ರದ್ದು. ಮತ್ತು ಗೌರ್ಮೆಂಟ್ ಕೆಲಸ ಇದ್ದು ನಮಗಿನ್ನ ಏನೂ ಇಲ್ಲ. ನಾವಿನ್ನೂ ಬಾಡಿಗೆ ಮನೇಲಿದ್ದೀವಿ. ಅದಕ್ಕೆ ನಾನು ಮಾತ್ರ ಬಿಡಲ್ಲ. ಕೋರ್ಟಿಗೆ ಹಾಕ್ತೀನಿ. ಕೋರ್ಟಿಗೆ ಹಾಕಿ ಈ ಮನೇಲಿ ಭಾಗ ತಾಂಡ್ತೀನಿ. ಸುಮ್ಮನೆ ತಾಂಡ್ರೆ ಆತು ನಡೀರಿ. ಅವ್ರಿಗೇನು ಹೇಳ್ಬೇಕು ನೀವು? ಸುಮ್ಮನೆ ಕಂಪ್ಲೇಂಟ್ ಕೊಡ್ರಿ, ಇದ್ರಾಗ ಭಾಗ ಕೊಟ್ಟಿಲ್ಲ ನಮಗೆ, ಮೋಸ ಮಾಡಿ ಎಲ್ಲ ಕೆಲಸದಾಗಿರೋದಕ್ಕೆ ಮೋಸ ಮಾಡಿ ಎಲ್ಲ ನಮಗೆ ಈ ಮನೆ ಎಲ್ಲ ಬರೆಸ್ಕೊಂಡವನೇ. ಎಲ್ಲ ಬರೆಸ್ಕೊಂಡು ಇವಾಗ ನಮಗೇನು ಇಲ್ದಂಗೆ ಮಾಡ್ತಾ ಇದ್ದಾನೆ. ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ, ಇಷ್ಟೊಂದು ಬುದ್ಧಿ ಇರಲಿಲ್ಲ ಅಂತೇಳಿ ಎಲ್ಲ ಕಂಪ್ಲೇಂಟ್ ಕೊಟ್ಟು ಇದ್ರಾಗ ಪಿತ್ರಾರ್ಜಿತ ಆಸ್ತಿ ಅಂದಮೇಲೆ ಬಂದೇ ಬರುತ್ತೆ ಭಾಗ. ನೋಡೋಣ ಅದೇಲಿ. ತಾಂಡ್ತೀವಿ ಬಿಡಲ್ಲ. ಏನು ತಿಳ್ಕೊಂಡಿದ್ದೀರ? ಪಾಪ ಅವರು ಸುಮ್ಮನಾಗಿ ಅವತ್ತು ಕಂಪ್ಲೇಂಟ್ ಕೊಡ್ದಂಗೆ ಸುಮ್ಮನಾಗಿದ್ರೆ ಅವರು ಸುಮ್ಮನಾಗಾರು. ಇವತ್ತು ನೀನು ಹಿಂಗೆ ಮಾಡಿದೆ ಅಂತಂದ್ರೆ ಅವರು ಮಾಡ್ದಂಗೆ ಬಿಡ್ತಾರೇನೋ? ಅವತ್ತು ಯಾಕೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ನೀನು ಇವ್ರ ಮೇಲೆ? ಸುಮ್ಮನೆ ಹೋಗಿ ಏನೋ ಬಿಡತ್ತ ಹಿಂಗೆ ಆಯ್ತಲ್ಲ ಅಂತ ಸುಮ್ಮನಾಗಬೇಕಾಗಿತ್ತು. ಅಲ್ಲ, ಸರಾನು ತಂದು ಕೊಡ್ತೀವಿ ಬಿಡು, ಏನೋ ಗೊತ್ತಾಗಲಿಲ್ಲ, ಯಾವ ಕಂಪ್ಲೇಂಟ್ ಕೊಡಬೇಡ್ರಿ, ಏನೂ ಕೊಡಬೇಡ್ರಿ ಅಂತ ನಾವಿನ್ನೂ ಸರ ಇಸ್ಕೊಂಬರಕ್ಕೆ ಹೋಗಿದ್ವಿ ಬಂಗಾರದ ಅಂಗಡಿಗೆ. ಅಷ್ಟರೊಳಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನ ಕರೆಸಿ ಅಲ್ಲೇ ನಮಗೆ ಒದ್ದು ಎಳ್ಕೊಂಡು ಹೋಗಿ ಹೆಂಗೆ ಮಾಡಿದ್ಲಲ್ಲ. ಎಷ್ಟಿರಬೇಡ ಮತ್ತು ನಮ್ಗೆ ಎಷ್ಟು ಹೊಟ್ಟೆ ಉರಿದೋಗೈತೆ. ನಮ್ಗೆ ಎಷ್ಟು ಮತ್ತೆ ಹಿಂಗೆ ಮಾಡಿದಕ್ಕೆ ಎಷ್ಟು ಹೊಟ್ಟೆ ಉರಿ ಇಲ್ಲ ಹೇಳು? ನಮ್ಗೆ ಎಷ್ಟು ಸಿಟ್ಟು ಬಂದಿರಬೇಡ. ಬಿಡು, ಕೊಡ್ತೀವಿ ಅಂತ ಹೇಳು. ಏನೋ ಕೊಡ್ದಂಗೆ ಏನಾರ ಮೋಸ ಮಾಡಿದರೆ ಬಿಡಪ್ಪ ಅನ್ಬೋದು. ನಾನು ಅಲ್ಗೂ ಬಂದು ಕಾಲು ಇಟ್ಕೊಂಡಿದ್ದೀನಿ. ಕಂಪ್ಲೇಂಟ್ ಏನು ಕೊಡಬೇಡ ಕಣಮ್ಮ, ಬಿಡು ಕೊಡ್ತೀವಿ, ತಪ್ಪಾಯಿತು ಅಂತ ಕಾಲು ಇಟ್ಕೊಂಡಿದ್ದೀನಿ. ಅದಕ್ಕಾದ್ರೂ ಬೆಲೆ ಬೇಡವಾ ಇವಳ್ತಾಗೆ? ಇವ್ರು ಹೇಳ್ದಂಗೆ ಕೇಳಿದರೆ ಮಾತ್ರ ಒಳ್ಳೆಯರು. ಅದೇ ಮತ್ತೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇವಳು ಕಂಪ್ಲೇಂಟ್ ಕೊಡು ಅಂದರೆ ಕೊಡಬೇಕು, ಬೇಡ ಅಂತಂದರೆ ಸುಮ್ಮನೆ ಆಗಬೇಕು. ಇವ್ರು ಹೇಳ್ದಂಗೆ ಕೇಳ್ಬೇಕಂತಂದರೆ ತಪ್ಪು ಮಾಡಿರೋರಿಗೆ ಅಷ್ಟೊಂದು ಇರ್ಬೇಕಂತಂದ್ರೆ ತಪ್ಪು ಮಾಡಿಲ್ದಾರ ನಮ್ಗಿನ್ನ ಎಷ್ಟಿರಬೇಡ. ಸುಮ್ಮನೆ ಹೋಗು. ಮಾತಾಡಬೇಡ ನೀನು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಮನೆ ಕೀಳ್ತೀವಿ ಅಂತ ಸ್ವಲ್ಪ ವಿಚಾರ ಗೊತ್ತಾಗಿರೋದಕ್ಕೆ ಅಲ್ಲೇ ಬಂದು ನಮಗೂ ಇದರ ಭಾಗ ಐತೆ ಅಂತ ಕೂತ್ಕೊಂಡವ್ರು ಜಗಳ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಕೀಳ್ತೀವಿ ಅನ್ನೋ ವಿಷಯ ಗೊತ್ತಾಗಿರೋದಕ್ಕೇ ಇಷ್ಟು ದಿವಸ ಸುಮ್ಮನಿದ್ರು. ಇವಾಗ ಬಂದಿದ್ದಾರೆ ನೋಡ್ರಿ. ಸ್ವಲ್ಪ ಏನಾದರೂ ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಇವರಿಗೆ ಬಂದುಬಿಡುತ್ತೆ ಇಲ್ಲ ಸಲ್ಲದ್ದೆಲ್ಲ ಕೇಳಿ. ಇವಾಗ ಬಂದವ್ರು ಕೋರ್ಟ್ಗೆ ಹಾಕ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೇಳಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.